யாரோ வந்திருக்கா பாரு, சீக்கிரம் போடா. அக்கா அக்கா. ஏண்டா அப்படி கத்துற? யாரோ பெல் அடிக்கிறாங்க, போய் பாரு. ஓ, இட் மஸ்ட் பி தி நியூ டெனன்ட். போயிட்டு கீ கொடுத்துட்டு வா. போடா. இருக்கா? ஏய் போடா. இந்த பாட்டி எப்பவுமே இப்படிதான். ஹாய் ப்ரோ. தேங்க்ஸ் ப்ரோ. யூ மஸ்ட் பி விஜய். எஸ். ನಾನ್ ಬೆಳ್ದಿರೋ ವಾತಾವರಣ, ನನ್ನ ಲೈಫ್ ಸ್ಟೈಲ್, ನನ್ನ ನೇಚರ್ ಎಲ್ಲಕ್ಕೂ ಅವ್ನು ತದ್ವಿರುದ್ಧ. ಐ ವಾಸ್ ಮಚ್ ಆರ್ಗನೈಸ್ಡ್ ಅಂಡ್ ಡಿಸಿಪ್ಲಿನ್ಡ್. ಆದರೆ ಅವನು ನೆವರ್ ಮೈಂಡ್. ಇದ್ಯಾವುದೋ ಪೀಡೆ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಮನೇಲಿ. ಏನೋ ತುಂಬಾ ಒಳ್ಳೆಯವನು, ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅಂತ ಪಾರ್ಟಿ ರೆಕಮೆಂಡೇಶನ್ ಮೇಲೆ ಒಪ್ಕೊಂಡ್ರೆ ಹೀಗ ಇದೆನ್ನ ಪಾರ್ಟಿ? ஐயோ, நீ என்னம்மா அந்த காலத்து மனுஷி மாதிரி பேசுற? இதெல்லாம் இப்ப காமன். நீ வீணை படிக்கிற, அவன் நல்லா ஜாஸ் மியூசிக் கேட்டுன்னு இருக்காங்க. இந்த ஃபியூஷன் மியூசிக் நல்லா தானே இருக்கு. உங்களுக்கெல்லாம் பைத்தியம் பிடிச்சிருக்கு. ಸ್ವಂತ ಮೊಮ್ಮಗಳಿಗಿಂತ ನೆನ್ನೆ ಮೊನ್ನೆ ಬಂದವನ್ನೇ ಹೆಚ್ಚಾಗೋಗ್ಬಿಟ್ಟ ಈ ಪಾರ್ಟಿಗೆ. ಎಷ್ಟೋ ದಿನಗಳು ನಂಗೂ ವಿಜಯ್ಗೂ ಮುಖಾಮುಖಿ ಭೇಟಿನೇ ಆಗಿರ್ಲಿಲ್ಲ. ಬಟ್ ಅವನ ಪ್ರತಿಯೊಂದು ಆಕ್ಟಿವಿಟಿ ನಂಗೆ ತುಂಬಾ ಇರಿಟೇಟ್ ಮಾಡ್ತಾ ಇತ್ತು. ಸಣ್ಣದಾಗಿ ಶುರುವಾಗಿದ್ದ ಅವನ ಮೇಲಿರೋ ಕೋಪ ದಿನೇ ದಿನೇ ಹೆಚ್ಚಾಗ್ತಾ ಬಂತು. ವಿಜಯ್ ವಾಸ್ ಆಬ್ಸಲ್ಯೂಟ್ಲಿ ಡಿಸಾರ್ಗನೈಸ್ಡ್ ಅಂಡ್ ರೆಕ್ಲೆಸ್. ಲಿಟಲ್ ಡಿಡ್ ಐ ನೋ that he was so passionate. He was rich in his thoughts and his personality. ಪಾಟಿ, ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಪಾಟಿ ಪಾಟಿ, ஜஸ்ட் a minute. ஜஸ்டின் பீபர் சாங் கேட்டுன்னு இருக்கேன். டோன்ட் டிஸ்டர்ப் மீ. ನಿನಗೂ ಅವನಿಗೂ ಸರಿಯಾಗಿದೆ. ಗಿಡಗಳಿಗೆ ಅಂತ ಇಟ್ಟಿದ್ ಪಾಟ್ಸ್ನ ಆಶ್ರಯ ಮಾಡಿ ಹಾಕಿದಾನೆ. ಇದೇನಾ ನೀನ್ ಇಷ್ಟಪಟ್ಟು ರೆಕಮೆಂಡ್ ಮಾಡಿದ ಕಲ್ಚರು? ಅಕ್ಕ ಅಕ್ಕ, ಅಕ್ಕಿ ರೊಟ್ಟಿ ಮಾಡ್ಕೊಡಕ್ಕ. ತೆಗದ್ ತಟ್ಟದ ಅಂದ್ರೆ ಪರೋಟಾಗ್ ಹೋಗ್ತೀಯ. ಕುತ್ಕೊಳ್ಳ ಸುಮ್ನೆ. ಅಕ್ಕಿ ರೊಟ್ಟಿ ಓಡಿ. I was a student in Bangalore's top fine arts institute. ಅಲ್ಲಿ ನಾನು ಪಾಟ್ರಿ ಕಲಿತಾ ಇದ್ದೆ. ನನ್ನ ಕೈಯಿಂದ ಸೃಷ್ಟಿಯಾಗೋ ಯಾವುದೇ ಕಲೆ ಆದ್ರೂ ಅದು ಜನರಿಗೆ ರೀಚ್ ಆಗಬೇಕು, ಅವರ ಮನಸ್ಸಿಗೆ ನಾಟಬೇಕು ಅನ್ನೋದೇ ನನ್ನ ಆಸೆ ಇತ್ತು.
ಎಕ್ಸ್ಕ್ಯೂಸ್ ಮೀ, ಏನ್ರಿ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ನೀವ್ ನನ್ನೇ ನೋಡ್ತಿದ್ದೀರಲ್ಲ. ಗುರ್ತು ಪರಿಚಯ ಇಲ್ದಿರೋ ಹುಡ್ಗಿರ್ನ ನೋಡ್ಬಾರ್ದಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ಮನ್ನೇ ಕೇಳ್ತಾ ಇರೋದು, ಹುಡ್ಗಿರ್ನ ಯಾವತ್ತೂ ನೋಡಿಲ್ವಾ? ನಿಮ್ಗೆ ಹೇಳ್ತಾ ಇರೋದು, ಕಿವಿ ಕೇಳ್ಸಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅವತ್ತು ಮನೆ ಮುಂದೆ ಸಿಕ್ಕಿದ ರೈಟಿಂಗ್ ನನ್ನ ತುಂಬಾ ಸೆಳೆದಿತ್ತು. ಆ ಬರವಣಿಗೆಗೆ ಎಂಥವ್ರನ್ನು ಕೂಡ ಓದುಗಾರರಾಗಿ ಮಾಡುವಂತ ಶಕ್ತಿ ಇತ್ತು. ಕೋಪದಲ್ಲೇನೋ ಆ ಕಾಗ್ದಾನ ಬಿಸಾಕಿದ್ದೆ, ಆದ್ರೆ ರೈಟರ್ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು. ಅದು ಇವನೇ ಅಂತ ಗೊತ್ತಾದ್ಮೇಲೆ ತುಂಬಾ ಆಶ್ಚರ್ಯ ಆಯ್ತು. Vijay's writing was extremely powerful. The smallest of the notes he left carelessly made such an impact and evoked a sensation in every reader. ಹಾಯ್. ಹಾಯ್. ಒಂದ್ ನಿಮಿಷ. ನೀವ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬರೀತೀರಾ. ಥ್ಯಾಂಕ್ಸ್. ನೀವ್ ಇಷ್ಟೊಳ್ಳೆ ರೈಟರ್ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಈ ಕೇರ್ಲೆಸ್ ಆಟಿಟ್ಯೂಡ್ ನೋಡ್ದಾಗೆಲ್ಲ ತುಂಬಾ ಇರಿಟೇಟ್ ಆಗೋದು. ವೈ ಡೋಂಟ್ ಯು ಟೇಕ್ ಅಪ್ ರೈಟಿಂಗ್ ಮೋರ್ ಸೀರಿಯಸ್ಲಿ? ಬೈ ದ ವೇ, ನನಗೆ ಒಬ್ರು ವೆಲ್ ನೋನ್ ಪಬ್ಲಿಷರ್ ಪರಿಚಯ ಇದ್ದಾರೆ, ಬಿ.ಕೆ. ಚತುರ್ವೇದಿ ಅಂತ. He's part of a well-known publishing company. Okay. I'd like to introduce you to him. Thank you, but I really don't want to get into this zone. ಅದು ನಾನು ಬರೆಯೋದೇನೇ ಇದ್ರೂ ನನ್ನ ಖುಷಿಗೆ ಹೊರತು ವ್ಯಾವಹಾರಿಕವಾಗಿ ಇನ್ನೊಬ್ಬರ ಖುಷಿಗಲ್ಲ. ನಿಮ್ಮ ಈ ನಿರ್ಧಾರನೇ ನಮ್ಮಂತ ಎಷ್ಟೋ ರೀಡರ್ಸ್ಗೆ ಡಿಸಪಾಯಿಂಟ್ ಮಾಡ್ದಂಗಾಗತ್ತೆ. ಐ ರಿಯಲಿ ಥಿಂಕ್ ಯು ಶುಡ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. Sure. Thank you. Sure. See you. The number you dialed is not responding at the moment. Kindly ಫೋನ್ ಆನ್ಸರ್ ಮಾಡ್ಕತ್ತಿ ಅಂತ ರೋಗಾನ ಇವಂಗೆ. ದಿಸ್ ಇಸ್ ಸೋ ಹ್ಯೂಮಿಲಿಯೇಟಿಂಗ್. ಸರ್, ಐ ಆಮ್ ಸೋ ಸಾರಿ. ಯೂಶಲಿ ಅವ್ರು ಈ ಥರ ಮಾಡೋದಿಲ್ಲ. ಯಾವುದೋ ಒಂದು ಅನ್ಅವಾಯ್ಡಬಲ್ ಸಿಚುವೇಶನ್ ಸಿಕ್ಕಾಕೊಂಡಿರ್ಬೇಕು. ಐ ಅಂಡರ್ಸ್ಟ್ಯಾಂಡ್, ಬಟ್ ನನಗೆ ಇನ್ನೊಂದು ಮೀಟಿಂಗ್ ಇದೆ, ಇಮಿಡಿಯೇಟ್ ಆಗಿ ಹೊರಡಬೇಕು. ಸೊ ಲೆಟ್ಸ್ ಮೀಟ್ ಅನದರ್ ಡೇ. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಯಾವಾಗ ನೋಡಿದ್ರು ಕುಡಿಯೋದು, ಸ್ಮೋಕ್ ಮಾಡೋದು, ಇಷ್ಟೇ ಅಲ್ವಾ ನಿಮ್ ಜೀವನ? ಏನ್ ಮಾಡ್ಬೇಕಂತ ಇದ್ರೆ ನಿಮ್ ಲೈಫಲ್ಲಿ? ನಿಮಗೋಸ್ಕರ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಕಾಯ್ತಾ ಕೂತಿದ್ರೆ ಇಲ್ಲ ಆರಾಮಾಗಿ ಕುಡಿತಾ ಕೂತಿದ್ದೀರಾ? ಫೋನ್ ಮಾಡಿದ್ರು ನೋಡ್ಬಿಟ್ಟು ಸುಮ್ಮನೆ ಇದ್ದೀರಾ? ಹೆಲ್ಪ್ ಮಾಡೋರ್ಗೆ ಸ್ವಲ್ಪನಾದ್ರೂ ಬೆಲೆ ಬೇಡವೇನ್ರಿ? ಉಗ್ರಷ್ಟು ಆಪರ್ಚುನಿಟೀಸ್ ಕೊಟ್ರೆ ಬೆರಳೆ ನುಂಗ್ತಾರೆ. ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ, ಹಾಳಾಗ್ ಹೋಗಿ. ಇನ್ನೊಂದ್ಸಲ ಕಾಲ್ ಮಾಡ್ಬೇಕಲ್ಲ ನೀವು. ಮೆಸೇಜ್ ಮಾಡಿದ್ರಾಗುತ್ತಾ? ನಿಮ್ಮನ್ ಎಲ್ಲ ಕಡೆ ಬ್ಲಾಕ್ ಮಾಡಿ ಹಾಕ್ತೀನಿ. ಅವತ್ತಿಂದ ಅವನ ಬರವಣಿಗೆನ ತುಂಬಾ ಸೀರಿಯಸ್ ಆಗಿ ತಗೊಂಡ. ಹಾಗೆ ಅವನ ಬಗ್ಗೆ ನನಗಿದ್ದ ಅಭಿಪ್ರಾಯ ಕೂಡ ಬದಲಾಗ್ತಾ ಹೋಯ್ತು. ನಮ್ಮಿಬ್ಬರ ಕೆಲವು ಸ್ವಭಾವಗಳಲ್ಲಿ ಹೊಂದಾಣಿಕೆ ಅಂತೂ ಇರಲಿಲ್ಲ, ಆದರೆ ವ್ಯತ್ಯಾಸಗಳ ನಡುವೆನೇ ಕಟ್ಕೊಳ್ಳೋದಲ್ವ ಜೀವನ. ಬಟ್ ವಿ ಹ್ಯಾಡ್ ಒನ್ ಥಿಂಗ್ ಇನ್ ಕಾಮನ್, ಆರ್ ಲವ್ ಫಾರ್ ಈಚ್ ಅದರ್ಸ್ ಕ್ರಿಯೇಟಿವ್ ಸೈಡ್. ಅವನ ಬರವಣಿಗೆನ ನಾನು ಎಷ್ಟು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ನೋ, ನನ್ನ ಕಲೆ ಬಗ್ಗೆನೂ ಅವನಿಗೆ ಅಷ್ಟೇ ಗೌರವ ಇತ್ತು. ನಮ್ಮಿಬ್ಬರ ಕನೆಕ್ಷನ್ ಅಲ್ಲಿಂದ ಶುರುವಾಯಿತು. ಅಭಿಮಾನ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಐ ಕುಡಂಟ್ ಹ್ಯಾವ್ ಇಮ್ಯಾಜಿನ್ ಬೀಯಿಂಗ್ ಇನ್ ಲವ್ ವಿತ್ ಸಮನ್ ಲೈಕ್ ಹಿಮ್. ಆದರೆ ಹೇಳಿ ಕೇಳಿ ಪ್ರೀತಿ ಹುಟ್ಟೋದಿಲ್ಲ ಅಲ್ವಾ? என்ன வந்திருக்கு காமி? ஃபோன் பேல காசு வந்துருக்கு பாருக்கா.
ಅದಿತಿ, ಐ ಆಮ್ ಪ್ರೆಸೆಂಟಿಂಗ್ ಮೈ ಫಸ್ಟ್ ಕಾಪಿ ಟು ಯು. ಎಲ್ಲೋ ಗೀಚಿ ಗೀಚಿ ಹಾಕ್ತಿದ್ದ ಪದಗಳನ್ನು ನೀವು ಒಂದುಗೂಡಿಸಿದ್ರಿ. ಹಾಗೆ ಎಲ್ಲೋ ಹಾರಾಡ್ತಿದ್ದ ಮನಸ್ಸನ್ನು ಕೂಡ. ವಂಡರ್ಫುಲ್ ವಂಡರ್ಫುಲ್ ರೈಟಿಂಗ್ ಮಿಸ್ಟರ್ ವಿಜಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಬರವಣಿಗೆಯಿಂದ ನಮ್ಮ ಸಂಸ್ಥೆ ಹೆಸರು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗುತ್ತೆ. ಜೊತೆ ನಿಮ್ಮ ಹೆಸರು ಕೂಡ. ಥ್ಯಾಂಕ್ ಯು, ಐ ಆಮ್ ಗ್ಲಾಡ್. ನನ್ನ ಟೀಮ್ ಜೊತೆ ಮಾತಾಡಿ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಿಸ್ ಫಾರ್ವರ್ಡ್. Sure, I appreciate that. Thank you for your time.